ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವರ್ಷ ಮಾತ್ರ ಯಥೇಚ್ಛವಾಗಿ ನೇರಳೆ ಹಣ್ಣು ಬಿಟ್ಟಿದೆ, ಸಿಕ್ಕಾಪಟ್ಟೆ ಆಗಿದೆ. ಆದರೆ ಹಳ್ಳಿ ಕಡೆ ಹಿರಿಯರು ಈ ವರ್ಷ ನೇರಳೆ ಹಣ್ಣು ಯಥೇಚ್ಛವಾಗಿ ಬಿಟ್ಟಿದೆ, ಬರಗಾಲ ಗ್ಯಾರಂಟಿ ಅಂತೇಳಿ ಮಾತನಾಡ್ತಾ ಇದ್ದಾರೆ. ನಿಜಕ್ಕೂ ಈ ನೇರಳೆ ಹಣ್ಣಿನ ಮರಗಳಿಗೆ ಫ್ಯೂಚರ್ ಗೊತ್ತಾಗುತ್ತಾ? ಬರಗಾಲದ ಮುನ್ಸೂಚನೆ ಮೊದಲೇ ತಿಳಿದಿರುತ್ತಾ? ಇದರ ಹಿಂದಿನ ಕತೆ ಏನು? ಹಳ್ಳಿಗಳಲ್ಲಿ ಒಂದು ಫೇಮಸ್ ಆಗಿರುವಂತಹ ಒಂದು ಗಾದೆ ಇದೆ. ಮಾವು ಬಲಿತರೆ ಮಳೆ, ನೇರಳೆ ಬಲಿತರೆ ನೆರೆ, ಹುಣಸೆ ಬಲಿತರೆ ಬರ. ಅಂದರೆ ನೇರಳೆ ಹಣ್ಣು ಜಾಸ್ತಿ ಬಿಟ್ಟರೆ ಬರ ಬರುತ್ತೆ, ನೆರೆ ಬರುತ್ತೆ. ಅಂದರೆ ಬರ ಬರುತ್ತೆ ಅಂತೇಳಿ ಅಂದರ್ಥ. ಈ ನೆರೆ ಬಾಯಿಂದ ಬಾಯಿಗೆ ಜಾಸ್ತಿ ಬಂದು ಬರಗಾಲ ಬರುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ. ಇದರ ಜೊತೆಗೆ ಪ್ರಕೃತಿ ಮಾತೆಗೆ ಮುಂದೆ ಬರಗಾಲ ಬರುತ್ತೆ ಅಂತೇಳಿ ಮುಂಚೆನೇ ಗೊತ್ತಾಗುತ್ತಂತೆ. ಅದಕ್ಕೆ ಈ ಪ್ರಾಣಿ ಪಕ್ಷಿಗಳಿಗೆ ಹಸುವು ಇರಬಾರ್ದು, ಅವರಿಗೆ ಹಸುವನ್ನು ನೀಗಿಸುವಂಥ ಶಕ್ತಿ ಕೊಡು ಅಂತೇಳಿ ಯಥೇಚ್ಛವಾಗಿ ಮುಂಚಿತವಾಗಿಯೇ ಹಣ್ಣುಗಳು ಫಲಗಳು ಜಾಸ್ತಿ ಬಿಡಲು ಪ್ರಾರಂಭವಾಗುತ್ತಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ಸೈನ್ಸ್ ಏನು ಹೇಳುತ್ತೆ? ಮರಗಳಿಗೆ ಬರಗಾಲದ ಮುನ್ಸೂಚನೆ ನಿಜಕ್ಕೂ ಗೊತ್ತಾಗುತ್ತಾ? ಬಟ್ ಸೈನ್ಸ್ ಪ್ರಕಾರ ಖಂಡಿತ ಅಲ್ಲ. ಮರಗಳಿಗೆ ಯಥೇಚ್ಛವಾಗಿ ಹಣ್ಣುಗಳನ್ನು ಬಿಡೋದಕ್ಕೆ ಕಾರಣ 3 ವೈಜ್ಞಾನಿಕ ಕಾರಣಗಳಿವೆ. ಮೊದಲನೇದು ಸರ್ವೈವಲ್ ಮೆಕ್ಯಾನಿಕಲ್. ಮಣ್ಣಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಬಿಸಿಲು ಜಾಸ್ತಿ ಆದಾಗ ಮರಗಳಿಗೆ ವಿಪರೀತ ಟ್ರಸ್ಟ್ ಜಾಸ್ತಿ ಆಗುತ್ತೆ. ಅವುಗಳಿಗೆ ಅಯ್ಯೋ ನಾವು ಸಾಯ್ತೀವಿ ಅನ್ನೋ ಒಂದು ಭಯ ಶುರುವಾಗುತ್ತೆ. ತಮ್ಮ ಸಂತತಿಯನ್ನು ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತೇಳಿ ಇರೋಬ್ಬರ ಎನರ್ಜಿನೆಲ್ಲ ಹಾಕಿ ಯಥೇಚ್ಛವಾಗಿ ಫಲ ಕೊಡಲು ಶುರು ಮಾಡುತ್ತೆ. ಆ ಹಣ್ಣುಗಳ ಸೀಡ್ಸ್ಗಳು ಮುಂದೆ ಭೂಮಿಗೆ ಬಿದ್ದು ಮತ್ತು ಯಥೇಚ್ಛವಾಗಿ ಮರಗಳಾಗಿ ಫಲ ಕೊಡುತ್ತೆ ಅನ್ನೋದು ಒಂದು ನಂಬಿಕೆ. ಇನ್ನು ಎರಡನೇದು ಪಾಲಿನೇಷನ್. ಅಂದರೆ ಹೂ ಬಿಡೋ ಟೈಮಲ್ಲಿ ಕೀಟಗಳು ಆರಾಮಾಗಿ ಪರಾಗಸ್ಪರ್ಶ ಮಾಡಿ ಹೂವು ಕಾಯಾಗಿ ಕಾಯಿ ಹಣ್ಣಾಗುತ್ತೆ. ಇನ್ನು ಮೂರನೇದು ಆಲ್ಟರ್ನೇಟ್ ಬೇರಿಂಗ್. ಅಂದರೆ ಒಂದು ವರ್ಷ ಮರ ತುಂಬ ಹಣ್ಣು ಕೊಟ್ಟರೆ ಇನ್ನೂ ಒಂದು ವರ್ಷ ಹಣ್ಣುಗಳನ್ನು ಕೊಡೋದಿಲ್ಲ. ಈ ರೀತಿಯಾಗಿ ಈ ವರ್ಷ ನೇರಳೆ ಹಣ್ಣಿನ ಮರಗಳನ್ನು ಗಮನಿಸ್ತಿದ್ರೆ ಎಲ್ಲೆಡೆ ನೇರಳೆ ಹಣ್ಣುಗಳು ರಾಶಿ ರಾಶಿ ಕಾಣಿಸ್ತವೆ. ಮಾರುಕಟ್ಟೆಗಳಲ್ಲಿ, ರಸ್ತೆ ಬದಿಗಳಲ್ಲಿ, ತೋಟಗಳಲ್ಲಿ ಎಲ್ಲೆಡೆ ನೇರಳೆ ಹಣ್ಣುಗಳದ್ದೇ ಸಂಭ್ರಮ. ಆದರೆ ಈ ಅಸಾಮಾನ್ಯ ಫಸಲಿನ ಹಿಂದೆ ಒಂದು ಆಶ್ಚರ್ಯಕರವಾದ ವೈಜ್ಞಾನಿಕ ಕಾರಣವೂ ಅಡಗಿದೆ ಅಲ್ವಾ? ಇದು ನೀವು ನಂಬ್ತೀರಾ? ನಂಬಲೇಬೇಕು. ಹೌದು ಸ್ನೇಹಿತರೆ, ಕೆಲವು ವಿಜ್ಞಾನಿಗಳ ಅಭಿಪ್ರಾಯದ ಪ್ರಕಾರ ಮರಗಳು ಭವಿಷ್ಯದಲ್ಲಿ ಎದುರಾಗಬಹುದು ಪರಿಸರದ ಬದಲಾವಣೆಗಳನ್ನು ಮುಂಚಿತವಾಗಿಯೇ ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅದರಲ್ಲೂ ಭೂಗರ್ಭದ ನೀರಿನ ಮಟ್ಟ ಕುಸಿತ, ತೀವ್ರ ಬೇಸಿಗೆ ಅಥವಾ ಬರಗಾಲದಂತಹ ಪರಿಸ್ಥಿತಿಗಳ ಸುಳಿವನ್ನು ಅವು ಮೊದಲೇ ಅರಿತುಕೊಳ್ಳುತ್ತವೆ ಎಂದು ಸಂಶೋಧನೆಗಳು ಸೂಚಿಸುತ್ತೆ. ನಮ್ಮ ಹಿರಿಯರು ಕೂಡ ಒಂದು ಮಾತು ಹೇಳ್ತಿದ್ರು, ಯಾವ ವರ್ಷ ನೇರಳೆ ಹಣ್ಣು ಅತಿಯಾಗಿ ಬರುತ್ತವೆ ಆ ವರ್ಷ ಅಥವಾ ಮುಂದಿನ ವರ್ಷ ನೀರಿನ ಸಮಸ್ಯೆ ಎದುರಾಗಬಹುದು ಎಂದು. ಇದು ಕೇವಲ ಜನಪದ ನಂಬಿಕೆ ಅಲ್ಲ, ಇದರ ಹಿಂದೆ ಕೆಲವು ವೈಜ್ಞಾನಿಕ ಕಾರಣಗಳು ಇವೆ. ಮರಗಳಿಗೆ ತಮ್ಮ ಅಸ್ತಿತ್ವಕ್ಕಿಂತ ತಮ್ಮ ಸಂತತಿಯ ಉಳಿವೆ ಮುಖ್ಯ. ಆದ್ದರಿಂದ ಪರಿಸ್ಥಿತಿ ಕಠಿಣವಾಗಲಿದೆ ಎಂಬ ಸಂಕೇತ ಸಿಕ್ಕಾಗ ಮರವು ಹೊಸ ಕೊಂಬೆಗಳ ಮತ್ತು ಎಲೆಗಳನ್ನು ಬೆಳೆಸುವುದಕ್ಕಿಂತ ಹೆಚ್ಚು ಶಕ್ತಿಯನ್ನು ಹಣ್ಣು ಮತ್ತು ಬೀಜಗಳ ಉತ್ಪಾದನೆಗೆ ಬಳಸುತ್ತದೆ. ಇದರಿಂದ ವಿಜ್ಞಾನದಲ್ಲಿ ಮಾಸ್ಟಿಂಗ್ ಅಥವಾ ಸ್ಟ್ರೆಸ್ ಪ್ರೋಟಿಂಗ್ ಎಂದು ಕರೆಯುತ್ತಾರೆ. ಅಂದರೆ ಮರವು ಒಂದು ರೀತಿಯಲ್ಲಿ ತನ್ನ ಮುಂದಿನ ಪೀಳಿಗೆಯನ್ನು ಸುರಕ್ಷಿತವಾಗಿರಿಸಿಕೊಳ್ಳಲು ಪ್ರಯತ್ನಿಸುತ್ತೆ. ಹೆಚ್ಚು ಹಣ್ಣುಗಳನ್ನು ಉತ್ಪಾದಿಸುವ ಮೂಲಕ ಹೆಚ್ಚಿನ ಬೀಜಗಳು ನೆಲಕ್ಕೆ ಬೀಳಲಿ, ಹೊಸ ಗಿಡಗಳು ಬೆಳೆಯಲಿ ಎಂಬುದು ಅದರ ಸಹಜ ಪ್ರಕೃತಿ ನಿಯಮ. ಇನ್ನೊಂದು ಕುತೂಹಲಕಾರಿ ಸಂಗತಿ ಅಂದರೆ ಇಂತಹ ಸಂದರ್ಭಗಳು ಮರಗಳು ಹೊಸ ಚಿಗುರುಗಳನ್ನು ಬಿಡುವುದನ್ನು ಕಡಿಮೆ ಮಾಡುತ್ತವೆ. ಏಕೆಂದರೆ ಹೊಸ ಎಲೆಗಳು ಮತ್ತು ಕೊಂಬೆಗಳನ್ನು ಬೆಳೆಸಲು ಹೆಚ್ಚು ನೀರು ಹಾಗೂ ಪೋಷಕಾಂಶಗಳನ್ನು ಬೇಕಾಗುತ್ತದೆ. ಅದರಿಂದ ಲಭ್ಯವಿರುವ ಸಂಪನ್ಮೂಲಗಳನ್ನೆಲ್ಲ ಹಣ್ಣು ಉತ್ಪಾದನೆಗೆ ಬಳಸುತ್ತೇವೆ. ನೇರಳೆ ಮರಗಳ ಬೇರುಗಳಿಗಾಗಿ ಭೂಮಿಯ ಆಳದ ಪದರದ ಒಳಗೆ ತಲುಪುತ್ತವೆ. ಭೂಗರ್ಭದ ನೀರಿನ ಮಟ್ಟದಲ್ಲಿ ಆಗುವ ಬದಲಾವಣೆಗಳನ್ನು ಅವು ಬೇಗನೆ ಗ್ರಹಿಸುತ್ತವೆ. ಆದ್ದರಿಂದ ಕೆಲವು ಬಾರಿ ಈ ರೀತಿಯ ಅತಿಯಾದ ಫಸಲು ಪ್ರಕೃತಿಯ ಒಂದು ಎಚ್ಚರಿಕೆ ಸಂಕೇತವೂ ಪರಿಗಣಿಸಲಾಗುತ್ತದೆ. ಇದೇ ಮಾದರಿಯ ಲಕ್ಷಣಗಳನ್ನು ರೈತರು ಕೆಲವು ದ್ವಿದಳ ಧಾನ್ಯ
ಬೇಳೆಗಳಲ್ಲೂ ಗಮನಿಸುತ್ತಾರೆ. ಶೇಂಗಾ, ಕಡಲೆ, ಉದ್ದು, ಹೆಸರು ಮುಂತಾದ ಬೆಳೆಗಳಿಗೆ ನಿರ್ದಿಷ್ಟ ಹಂತದಲ್ಲಿ ಕಡಿಮೆ ನೀರು ಸಿಕ್ಕಾಗ ಹೆಚ್ಚಿನ ಕಾಳು ಕಟ್ಟುವ ಪ್ರವೃತ್ತಿ ಕಂಡುಬರುತ್ತದೆ. ಆದರೆ ಹೆಚ್ಚು ನೀರು ಸಿಕ್ಕರೆ ಗಿಡ ಚೆನ್ನಾಗಿ ಬೆಳೆಯಬಹುದು, ಆದರೆ ಇಳುವರಿ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ಹೀಗಾಗಿ ಸ್ನೇಹಿತರೆ, ಈ ವರ್ಷ ನೇರಳೆ ಹಣ್ಣುಗಳನ್ನು ಸಮೃದ್ಧಿಯನ್ನು ಕೇವಲ ಪ್ರಕೃತಿಯ ಉಡುಗೊರೆಯಾಗಿ ಮಾತ್ರ ನೋಡದೆ ನೀರಿನ ಸಂರಕ್ಷಣೆ ಮತ್ತು ಪರಿಸರದ ಬಗ್ಗೆ ಜಾಗೃತರಾಗಬೇಕೆಂಬ ಸಂದೇಶವು ಪರಿಗಣಿಸಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸ್ ಒಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.